ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ನೀವೆಲ್ಲ? ಅನ್ನಿಸ್ ಫ್ಯಾಮಿಲಿಗೆ ಸ್ವಾಗತ. ನಮ್ಮ ಆಚೆ ಹಿತ್ತಲಲ್ಲಿ ಸ್ವಲ್ಪ ಅಣಬೆ ಅರಳಿದೆ, ಅದನ್ನು ಕೊಯ್ದುಕೊಂಡು ಬರೋಣ. ಚೆನ್ನಾಗಿ ಮಳೆ ಬಂದು ಮಣ್ಣು ಕೊಳೆತು ನುಸುಳಾದ ಟೈಮಲ್ಲಿ ಇಂಥ ಅಣಬೆಗಳು ನಮಗೆ ಸಿಗ್ತವೆ. ಪ್ರತಿ ವರ್ಷವೂ ಸಿಕ್ತಿತ್ತು, ಈ ಕಳೆದ ವರ್ಷ ಮಾತ್ರ ಸ್ವಲ್ಪ ಇಂಥ ಅಣಬೆಗಳು ಸಿಗಲಿಲ್ಲ. ಚಿಕ್ಕ ಜಾತಿ ಅಣಬೆ ಮಾತ್ರ ಸಿಕ್ಕಿದ್ದು. ಇದು ಅರಳಿದ್ರೆ ಅಷ್ಟು ಜಾಗದಲ್ಲಿ ಒಳ್ಳೆ ಪರಿಮಳ ಇರ್ತದೆ. ಆ ಪರಿಮಳ ಇದ್ದಲ್ಲೇ ಇದನ್ನು ಹುಡುಕಿದ್ರೆ ಇಂಥ ಅಣಬೆಗಳು ನಮಗೆ ಸಿಗುವುದು. ಈ ಅಣಬೆಯನ್ನು ಕೊಯ್ಯುವುದೊಂದು ಏನಿಲ್ಲದ ಖುಷಿ, ತುಂಬ ಖುಷಿ ಆಗ್ತದೆ ಅದನ್ನು ಕೊಯ್ಯಲಿಕ್ಕೆ. ಅಣಬೆಯ ಸರಿ ಪರಿಚಯ ಇದ್ದವರು ಮಾತ್ರ ಅಣಬೆಯನ್ನು ತೆಗೆಯುವುದು ಒಳ್ಳೆಯದು. ಅದು ಒಂದೇ ಥರ ನೋಡಲಿಕ್ಕೆ ಎಲ್ಲ ಒಂದೇ ಥರ ಇರ್ತದೆ, ಆದರೆ ಒಳ್ಳೆ ಜಾತಿ ಅಣಬೆ ಎಲ್ಲರಿಗೂ ಪರಿಚಯ ಇರುವುದಿಲ್ಲ. ಆದ ಕಾರಣ ಇದನ್ನು ಸರಿ ಗೊತ್ತಿದ್ದವರು ಮಾತ್ರ ಅದನ್ನು ತಿಳಿದು ನಂತರ ಅದನ್ನು ಆಹಾರವಾಗಿ ಉಪಯೋಗಿಸುವುದು ಒಳ್ಳೆಯದು. ಇಂಥ ಅಣಬೆಯು 3 ದಿವಸ ಅರಳುತ್ತದೆ. ಬೆಳಿಗ್ಗೆ ಅರಳಿ ಸಂಜೆ ಆಗೋದು ಹಾಳಾಗ್ತದೆ. ಮಳೆ ಬಿದ್ದರೆ ಕೂಡ, ತುಂಬ ಮಳೆ ಬಿದ್ದರೆ ಅದು ತುಂಬ ಮೆತ್ತಗಾಗಿ ಅದು ಬೇಗನೆ ಹಾಳಾಗೋದು. ಅಣಬೆಯ ಮೊಗ್ಗನ್ನು ಕೊಯ್ದಿಟ್ಟಲ್ಲಿ ಬೆಳಿಗ್ಗೆಯಿಂದ ಸಂಜೆಗೆ ಇಟ್ಟರೆ ಅದು ಸಂಜೆ ಆಗುವಾಗ ಅರಳ್ತದೆ. 2 ವರ್ಷದ ಮೊದಲೊಮ್ಮೆ ತುಂಬ ಸಿಕ್ಕಿದ್ದು, 1 ಬುಟ್ಟಿ ಅಣಬೆಯನ್ನು ನಾವು ಕೊಯ್ದಿದ್ದೇವೆ. ಅದನ್ನು ನೋಡಿ ಎಲ್ಲರೂ ಕೇಳ್ತಾ ಇದ್ರು, ಆದರೆ ಅದರ ನಂತರ ಸಿಗಲೇ ಇಲ್ಲ. ಈ ವರ್ಷ ಸ್ವಲ್ಪ ಸಿಕ್ಕಿದೆ, 1 ದಿವಸ ಮಾತ್ರ ನಮಗೆ ಸಿಕ್ಕಿದೆ. ಅದರ ನಂತರ ದಿನ ಹೋಗಿ ನೋಡ್ತಿದ್ವಿ, ಆದರೆ ಅರಳಲೇ ಇಲ್ಲ. ಸಿಡಿಲಿದ್ದ ಟೈಮಲ್ಲಿ ಮಾತ್ರ ಅದು ಅರಳ್ತದೆ. ಇದು ಒಳ್ಳೆ ಜಾತಿಯ ಅಣಬೆ ಅಂದರೆ ಇದರ ಮಧ್ಯದಲ್ಲಿ ಸ್ವಲ್ಪ ಡಾರ್ಕ್ ಕಲರ್ ಇರ್ತದೆ, ಮತ್ತು ಮೇಲಿನ ಭಾಗ ನೈಸ್ ಆಗಿರ್ತದೆ, ಮತ್ತು ಅದರ ಮಧ್ಯಭಾಗದಲ್ಲಿ ಒಂದು ಪೆನ್ಸಿಲಿನ ಚೂಪಾದ ಭಾಗ ಇದ್ದ ಥರ ಚೂಪಾಗಿರ್ತದೆ. ಇದು ಒಳ್ಳೆ ಜಾತಿಯ ಅಣಬೆ, ಮತ್ತು ಒಳ್ಳೆ ಪರಿಮಳ ಇರ್ತದೆ ಇದಕ್ಕೆ. ಈ ಅಣಬೆ ಇದ್ದಲ್ಲಿ ಅದರ ಸುತ್ತಮುತ್ತ ಒಳ್ಳೆ ಪರಿಮಳ ಬರ್ತದೆ. ಆ ಪರಿಮಳಕ್ಕೆ ಸಾಧಾರಣ ಎಲ್ಲಿದ್ದರೆ ಕೂಡ ಅದನ್ನು ಕಂಡುಹಿಡಿಯಲಿಕ್ಕೆ ಆಗ್ತದೆ. ಅಣಬೆಯ ಪದಾರ್ಥನ ಮಾಡುವಾಗ ಸ್ವಲ್ಪ ಜಾಗ್ರತೆ ಮಾಡೋದು ಒಳ್ಳೆಯದು. ಕೆಲವರು ಅದಕ್ಕೆ ಕಬ್ಬಿಣವನ್ನು ಹಾಕ್ತಾರೆ. ಇದನ್ನು ಈ ರೀತಿ ಕ್ಲೀನ್ ಮಾಡೋದು. ಮಣ್ಣಿನ ಭಾಗವನ್ನು ಕಟ್ ಮಾಡಿ ತೆಗೆದು ನಂತರ ಚೆನ್ನಾಗಿ ತೊಳೆದರೆ ಆಯಿತು. ಮತ್ತು ಇದು ಚಿಕ್ಕ ಜಾತಿ ಅಣಬೆ, ಅಕ್ಕಿ ಅಣಬೆ ಅಂತೇಳಿ ಹೇಳ್ತಾರೆ. ಇದು ತುಂಬ ಸಿಕ್ಕಿತ್ತು ಸ್ವಲ್ಪ ದಿನದ ಮೊದಲು. ಜಾಸ್ತಿ ಜನರು ಓಡಾಡದ ಜಾಗದಲ್ಲಿ ಮಾತ್ರ ಇಂಥ ಅಣಬೆಗಳು ಸಿಗ್ತವೆ. ಮಣ್ಣು ಅಗೆದ ಜಾಗದಲ್ಲಿ ಮತ್ತು ಜನರು ಓಡಾಡುವ ಜಾಗದಲ್ಲಿ ಇಂಥ ಅಣಬೆಗಳು ಸಿಗುವುದಿಲ್ಲ. ಇದು ಕಾಡಿನಲ್ಲಿ ತರಗೆಲ್ಲ ಕೊಳೆತ ಜಾಗದಲ್ಲಿ ಅಥವಾ ಮತ್ತು ಹಾವಿನ ಹುತ್ತದಲ್ಲಿ ತುಂಬ ಅಣಬೆಗಳು ಸಿಗುವುದು. ಒಳ್ಳೆಯ ಅಣಬೆಯನ್ನು ಈ ರೀತಿ ಪರೀಕ್ಷಿಸಬಹುದು. ಇದರ ಒಳ್ಳೆಯ ಜಾತಿಯ ಅಣಬೆಯನ್ನು ಈ ರೀತಿ ಪರೀಕ್ಷಿಸಬಹುದು. ಮತ್ತು ಮಧ್ಯಭಾಗ ಸ್ವಲ್ಪ ಕಂದು ಬಣ್ಣ ಡಾರ್ಕ್ ಇರ್ತದೆ, ಮತ್ತು ನೈಸ್ ಆಗಿರ್ತದೆ. ಅಡಿಭಾಗ ಈ ಥರ ಇರ್ತದೆ, ಮತ್ತು ಒಳ್ಳೆ ಪರಿಮಳ ಇರ್ತದೆ ಅದರಲ್ಲಿ. ಅದನ್ನು ಈ ರೀತಿ ಕ್ಲೀನ್ ಮಾಡೋದು. ಇದು ಚಿಕ್ಕ ಜಾತಿಯ ಅಣಬೆ. ತುಂಬ ಬಗೆಯ ಅಣಬೆಗಳು ಸಿಗ್ತವೆ, ಆದರೆ ನಮಗೆಲ್ಲದರ ಪರಿಚಯ ಇಲ್ಲ. ಮತ್ತೊಂದು ಕಲ್ಲನ್ನು ಮುಂತ ಹೇಳ್ತಾರೆ, ಮಣ್ಣಿನ ಅಡಿಯಲ್ಲಿ ಅಲ್ಲೆಲ್ಲಿ ಆಗ್ತದೆ, ಅದು ನಮಗೆ ಪರಿಚಯ ಇಲ್ಲ. ನಮ್ಮ ಹಿತ್ತಲಲ್ಲಿ ಕೂಡ ಇರ್ಬೋದು, ಆದರೆ ನಮಗೆ ನೋಡಿ ಗೊತ್ತಿಲ್ಲ ಅದು. ಇದನ್ನು ಎರಡು ಸಲ ಚೆನ್ನಾಗಿ ತೊಳೆದು ನಂತರ ಬಿಸಿ ನೀರಲ್ಲಿ ಹಾಕಿಟ್ರೆ ನಮಗೆ ಬೇಕಾದಾಗ ಅದನ್ನು ಪದಾರ್ಥ ಮಾಡಬಹುದು. ಬಿಸಿ ನೀರಲ್ಲಿ ಹಾಕಿಟ್ಟು ಅದನ್ನು 2 ದಿವಸ ಇಟ್ಟರೆ ನಂತರ ಕೂಡ ಅದನ್ನು ಪದಾರ್ಥ ಮಾಡಲಿಕ್ಕಾಗ್ತದೆ. ಫ್ರಿಜ್ಜಲ್ಲಿ ಇಡಬೇಕಾಗ್ತದೆ, ನಂತರ ಅದನ್ನು ಉಪಯೋಗಿಸಬಹುದು. ಅಣಬೆಯನ್ನು ಸಿಕ್ಕಿದ ತಕ್ಷಣ ಕ್ಲೀನ್ ಮಾಡಿ ಅದನ್ನು ಬಿಸಿ ನೀರಲ್ಲಿ ಹಾಕಬೇಕಾಗ್ತದೆ, ಇಲ್ಲದಿದ್ದರೆ ಅದು ಬೇಗನೆ ಕೊಳೆಯುತ್ತದೆ, ಹುಳಗಳಾಗ್ತವೆ. ಬಿಸಿ ನೀರಲ್ಲಿ ಹಾಕಿದ ನಂತರ ಅದನ್ನು ತಣಿಸಿ
ಫ್ರಿಜ್ಜಲ್ಲಿ ಇಟ್ಟರೆ ಅದನ್ನು ಮರುದಿವಸ ಅಥವಾ 3ನೇ ದಿವಸ ಕೂಡ ಮಾಡ್ಬೋದು. ನಾವು ಕೂಡ ಮಾಡಿ ನೋಡಿದ್ದೇವೆ, ಏನಾಗುವುದಿಲ್ಲ. ಧೈರ್ಯದಲ್ಲಿ ಅದನ್ನು ಸೇವಿಸಬಹುದು. ನಮಗಿಷ್ಟು ಅಣಬೆ ಸಿಕ್ಕಿದೆ. ಅದರ ದಂಟನ್ನು ಬೇರೆಯಾಗಿ ಕ್ಲೀನ್ ಮಾಡಿ ನಂತರ ಒಟ್ಟಿಗೆ ಸೇರಿಸಿ ಅದನ್ನು ಪದಾರ್ಥ ಮಾಡಿದ್ದೇವೆ. ಉಗುರು ಬೆಚ್ಚಗಿನ ನೀರಲ್ಲಿ ಹಾಕಿ ಈ ಥರ ಸ್ವಲ್ಪ ಮುಳುಗಿಸಿಟ್ರೆ ಸಾಕು. ನಮಗೆ ಮಧ್ಯಾಹ್ನ ಸಿಕ್ಕಿದ ಅಣಬೆ ನಾವು ರಾತ್ರಿ ಪದಾರ್ಥ ಮಾಡ್ತಾ ಇದ್ದೇವೆ. ಅಣಬೆ ಸಾರು ಮಾಡೋದಾದರೆ ಈ ರೀತಿ ಮಾಡ್ಬೋದು. ಅಣಬೆ ಸ್ವಲ್ಪ ಹೀಟ್ ಆದ ಕಾರಣ ಅದು ಸೌತೆಕಾಯಿಯೊಂದಿಗೆಲ್ಲ ಸೇರಿಸಿ ಪದಾರ್ಥ ಮಾಡ್ತಾರೆ. ಅಥವಾ ಚಿಕನ್ ಕರಿ ಮಾಡೋ ಥರ ಬೇಕಾದರೂ ಮಾಡಿದರೆ ತುಂಬ ರುಚಿಯಾಗಿರ್ತದೆ. ಅಣಬೆಯನ್ನು ಯಾವ ರೀತಿ ಬೇಕಾದರೂ ಪದಾರ್ಥ ಮಾಡ್ಬೋದು. ನಾನು ಸಿಂಪಲ್ಲಾಗಿ ಸಾರು ಮಾಡ್ತಾ ಇದ್ದೇನೆ. ಚಿಕ್ಕಂದಿನಲ್ಲಿ ಅಣಬೆ ಹೆಚ್ಚಾಗಿ ಯಾರಿಗೂ ಪರಿಚಯ ಇರಲಿಲ್ಲ. ಅಮ್ಮ ಕೂಡ ಅದನ್ನು ಹೆಚ್ಚಾಗಿ ಮಾಡ್ತಿರ್ಲಿಲ್ಲ, ಯಾಕೆಂದರೆ ಅದರ ಪರಿಚಯ ಸರಿ ಇರಲಿಲ್ಲ. ಈಗ ನಮಗೆ ನಮ್ಮ ನೆರೆ ಮನೆ ಆಂಟಿ ಒಬ್ಬರು ಇದ್ದಾರೆ, ಯಮುನಾ ಅಂತೇಳೋ ಆಂಟಿ, ಅವರು ಚೆನ್ನಾಗಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ಎಲ್ಲಿದ್ದರೂ ಕೂಡ ಅದರ ಪರಿಮಳ ಇದ್ದರೆ ಅವರು ಹೇಳ್ತಾರೆ ಅಣಬೆ ಉಂಟು ಅಂತೇಳಿ. ಈಗ ನಮಗೆ ಅದರ ಪರಿಚಯ ಚೆನ್ನಾಗಿ ಆಗಿದೆ. ಎಲ್ಲಿದ್ದರೂ ಕೂಡ ನಾವು ಕೂಡ ಅದನ್ನು ಹುಡುಕಿಕೊಂಡು ಬರ್ತೇವೆ. ಮಕ್ಕಳು ಕೂಡ ಎಲ್ಲಿದ್ದರೂ ಕೂಡ ಅದನ್ನು ತರ್ತಾರೆ. ನಮ್ಮ ಹಿತ್ತಲ್ಲಿ ಇಂಥ ಅಣಬೆ ಕೂಡ ಸಿಗ್ತದೆ, ಇದರ ಪರಿಚಯ ಇಲ್ಲ ಮಾತ್ರ. ಸರಿಯಾದ ಅಣಬೆ ಪರಿಚಯ ಇಲ್ಲದೆ ಯಾವ ಅಣಬೆಯನ್ನು ಕೂಡ ಪದಾರ್ಥ ಮಾಡಲಿಕ್ಕೆ ಹೋಗಬೇಡಿ. ಕೆಲವು ಅಣಬೆಗಳು ನೋಡಲಿಕ್ಕೆ ಒಂದೇ ರೀತಿ ಇರ್ತದೆ, ಆದರೆ ಅದು ಜೀವಕ್ಕೆ ತುಂಬ ಅಪಾಯಕಾರಿಯಾಗಿದೆ. ಸರಿಯಾಗಿ ಗೊತ್ತಿದ್ದವರಲ್ಲಿ ಕೇಳಿ ನಂತರ ಅದನ್ನು ಉಪಯೋಗಿಸುವುದು ಒಳ್ಳೆಯದು. ನೈಸರ್ಗಿಕವಾಗಿ ದೊರಕುವಂಥ ಎಲ್ಲ ಆಹಾರಗಳು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿದೆ. ಇದು ಕೂಡ ತುಂಬ ಪ್ರೋಟೀನ್ಯುಕ್ತವಾಗಿದೆ. ಆದ್ದರಿಂದ ಎಲ್ಲಿ ಸಿಕ್ಕಿದರೆ ಕೂಡ ಸರಿಯಾಗಿ ತಿಳಿದು ಪದಾರ್ಥ ಮಾಡಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇಂಥ ಅಣಬೆ ಒಂದೆರಡು ಸಿಕ್ಕಿದರೆ ಸಾಕು, ಒಂದು ಒಳ್ಳೆಯ ಪರಿಮಳವಾದ ಪದಾರ್ಥ ಮಾಡಲಿಕ್ಕಾಗ್ತದೆ, ತುಂಬ ರುಚಿಯಾಗಿರ್ತದೆ. ನಾವು ಅಣಬೆ ಕೊಯ್ಯುವಾಗ ಒಳ್ಳೆ ಮಳೆ ಬಂದು ಮೆದುವಾಗಿತ್ತು, ಆದ ಕಾರಣ ಇದು ತುಂಬ ಮೆದುವಾಗಿದೆ. ಇಲ್ಲದಿದ್ದರೆ ತುಂಬ ಗಟ್ಟಿಯಾಗಿರ್ತದೆ ಇದು. ನಾನು ಅಣಬೆಯನ್ನು 2 ಟೈಪಲ್ಲಿ ಪದಾರ್ಥ ಮಾಡಿದ್ದೇನೆ. ಇದರ ಮೊಗ್ಗನ್ನು ನಾನು ಸ್ವಲ್ಪ ತೆಗೆದಿಟ್ಟಿದ್ದೇನೆ, ಸಂಜೆ ಆಗುವ ಯಾವ ರೀತಿ ಅರಳ್ತದೆ ನೋಡಿ. ಅಣಬೆಯ ಸಾರು ರೆಡಿಯಾಗಿದೆ. ನಾನು ಮೀನಿನ ಸಾರು ಥರ ಮಾಡಿದ್ದೇನೆ, ತುಂಬ ರುಚಿಯಾಗಿದೆ. ಇದು ಅನ್ನದೊಂದಿಗೆ ಅಥವಾ ಯಾವ ದೋಸೆ ಅಥವಾ ಚಪಾತಿಯೊಂದಿಗೆ ಕೂಡ ಇದು ಒಳ್ಳೆಯದಾಗ್ತದೆ. ಮರುದಿವಸ ನಾನು ಮೊಟ್ಟೆ ಬುರ್ಜಿ ಥರ ಮಾಡಿದ್ದೇನೆ. ಕಡಿದು ಹಾಕಲಿಲ್ಲ, ಪೌಡರನ್ನು ಹಾಕಿ ಸಾಂಬಾರು ಪೌಡರ್ ಮತ್ತು ಬಫಾತ್ ಪೌಡರ್, ಸ್ವಲ್ಪ ಕಬಾಬ್ ಪೌಡರ್ ಎಲ್ಲ ಪೌಡರನ್ನು ಹಾಕಿ ಈ ರೀತಿ ಮಾಡಿದ್ದೇನೆ. ಅದು ಕೂಡ ಒಳ್ಳೆ ಟೇಸ್ಟಾಗಿ. ಸಂಜೆ ಆಗುವಾಗ ಮೊಗ್ಗು ಈ ರೀತಿ ಅರಳಿದೆ. ನೈಸರ್ಗಿಕವಾಗಿ ಸಿಗುವಂಥ ಎಲ್ಲ ಆಹಾರಗಳನ್ನು ಸೇವಿಸೋಣ.
ನಮ್ಮ ಇಂದಿನ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗೋಣ. ಬಾಯ್.